पूज्याय राघवेंद्राय सदधर्मरताय च भजतां कल्पवृक्षाय नमतां ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಈರುಳ್ಳಿ ತೊಗೊಂಡಿನಿ, ಹಸಿ ಖಾರ ತೊಗೊಂಡಿನಿ, ಓಕೆ. ಅವರೆಕಾಳು ಹುರುಳಿಕಾಯಿ ಅಥವಾ ಬೀನ್ಸ್ ಅಂತಾರೆ ತೊಗೊಂಡಿದ್ವಿ. ನೆಕ್ಸ್ಟ್ ಕ್ಯಾರೆಟ್ ತೊಗೊಂಡ್ವಿ. ಆಮೇಲೆ ಟೊಮೊಟೊ ಏನೋ ಅಂತ ಹಾಕಬೇಕು, ಆಗಲ್ಲ ಆಯಿತಾ. ತರಕಾರಿ ಇಷ್ಟೇ ಸಾಕು. ಇವಾಗ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು ಇದೆಯಲ್ಲ, ಒಂದು ಅರ್ಧ ಕಟ್ ತೊಗೊಂಡಿದ್ದೀನಿ ಸಾಕು, ಇಷ್ಟೇ, ಜಾಸ್ತಿ ಬೇಡ. ಒಂದು ಅರ್ಧ ಕಟ್ ತೊಗೊಂಡಿದ್ದೀನಿ. ಇದ್ರ ಜೊತೆ 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ, ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ತೊಳ್ಕೊಬೇಕು ಇದನ್ನೆಲ್ಲ, ಓಕೆ. ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು, 2 ರಿಂದ 3 ಸಲ ವಾಶ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಕಾಸಕ್ಕಿಟ್ಟು ಚಕ್ಕೆ ಮತ್ತು ಲವಂಗ ಹಾಕ್ಕೊತೀನಿ. ಪುಲಾವ್ ಎಲೆ ಬೇಕಂದರೆ ಹಾಕೋಬೋದು, ಹಾಕಂದ್ರೆ ಒಳ್ಳೆಯದು. ನೆಕ್ಸ್ಟ್ ಇವಾಗ ಸ್ವಲ್ಪ ಈರುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಹಸಿ ಖಾರ, ಆಮೇಲೆ ಸ್ವಲ್ಪ ಹುರುಳಿಕಾಯಿ ಅಂದರೆ ಬೀನ್ಸ್ ಅಂತಾರಲ್ಲ, ಬೀನ್ಸ್ ಹಾಕ್ಕೊಂಡು, ನೆಕ್ಸ್ಟ್ ಸ್ವಲ್ಪ ಕ್ಯಾರೆಟ್. ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಷ್ಟು, ಅಂದರೆ ಸ್ವಲ್ಪ ಫ್ರೈ ಆಗ್ಬೋದು, ಆಯಿಲಲ್ಲೇ ಫ್ರೈ ಆದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸ್ವಲ್ಪ ಟೊಮೊಟೊ ಹಾಕೋಬೇಕು. ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಒಂಥರ ತಿರ್ಸ್ಕೋಬೇಕು, ಓಕೆ. ಚೆನ್ನಾಗಿ ತಿರ್ಸ್ಕೊಂಡ್ರೆ ಇವಾಗ ಪಾಲಕು, ಶುಂಠಿ, ಬೆಳ್ಳುಳ್ಳಿ ರುಬ್ಬಿರುವಂಥದ್ದು ಪ್ಯೂರಿ ಹಾಕೋಬೇಕು, ಓಕೆ. ಪಾಲಕು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿರೋದು, ಓಕೆ. ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೆನಿಬೇಕಿತ್ತು, ಓಕೆ. ಬೆನೀಲಿ, ಹಸಿ ವಾಸನೆ ಹೋಗೋವರೆಗೂ ಬೆನೀಲಿ. ನೀರೆಲ್ಲ ಹಾಕಿದ್ದೆ, ಆಯಿತಾ. ನಾವು ರೈಸ್ ಎಷ್ಟು ಹಾಕ್ತೀವಿ, ನಾವಿಷ್ಟು ರೈಸ್ ಹಾಕ್ತೀವಂದರೆ ಈ ಗ್ಲಾಸ್ ಅಷ್ಟೇ, ಇದರಲ್ಲಿ 1.5 ಅಷ್ಟು ರೈಸ್ ಹಾಕಿದರೆ ಸರಿ ಹೋಗುತ್ತೆ, ಓಕೆ. 1.5 ಅಷ್ಟು ರೈಸ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೋಬೇಕು. ತುಂಬ ಟೇಸ್ಟಾಗಿರುತ್ತೆ. ಚಿಕ್ಕ ಮಕ್ಕಳೆಲ್ಲ ತರಕಾರಿ ಬೇಡ, ಆ ಸೊಪ್ಪು ಬೇಡ, ಈ ಸೊಪ್ಪು ಬೇಕಲ್ಲ ಅಂತೆಲ್ಲ ಹಠ ಮಾಡ್ತಾ ಹೋಗಿ ಸರೋಗುತ್ತೆ ಇದು, ಓಕೆ. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಮೊಸರು ಆ ಥರ ಎಲ್ಲ ಏನು ಇಲ್ಲದ್ರೂ ನಡೆಯುತ್ತೆ, ಅದು ಹಾಕ್ಕೋಬೋದು, ಆಪ್ಷನಲ್. ಅಷ್ಟು ಟೇಸ್ಟಿ ಆಗಿರುತ್ತೆ, ಎಲ್ಲದು ಕರೆಕ್ಟಾಗಿ ಹಾಕಿ ಮಾಡಿರೋದ್ರಿಂದ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಕ್ಕಳೆಲ್ಲ ತುಂಬ ಹಠ ಮಾಡ್ತಾ, ಅದು ನಮಗೆ ಆ ಸೊಪ್ಪು ಬೇಡ, ಈ ಸೊಪ್ಪು ಬೇಡ, ಆ ತರಕಾರಿ ಬೇಡ, ಈ ತರಕಾರಿ ಬೇಡ ಅಂದಾಗ ಪಾಲಕ್ ಸೊಪ್ಪನ್ನ ಈ ಥರ ರುಬ್ಬಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಪಾಲಕ್ ಸೊಪ್ಪಲ್ಲಿ ಐರನ್ ಜಾಸ್ತಿ ಇರುತ್ತಲ್ಲ, ಹೆಲ್ತ್ಗೂ ತುಂಬ ಒಳ್ಳೆಯದಾಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.